ನೀವ್ ಹೇಳ್ತಿರೋದು? ಹೌದು ಮೀನಾಕ್ಷಿ, ನಮ್ ದಿವ್ಯಮ್ಮನಿಗೆ ಕಂಕಣ ಭಾಗ್ಯ ಹತ್ರ ಬಂದಿದೆ. ಸ್ವಾಮೀಜಿ ಮನೆಗೆ ಬಂದು ಹೇಳಿದ್ರು. ಅಂದ್ರೆ ಸದ್ಯದಲ್ಲೇ ನಮ್ ದಿವ್ಯಮ್ಮನ್ ಮದ್ವೆ ನಡೆಯುತ್ತೆ ಅಂತಾಯ್ತು. ಅದು ಕೂಡ ಅಭಿಯವರ ಕೈಯಲ್ಲೇ. ದಿವ್ಯಮ್ಮ ಹುಟ್ಟಿದ ದಿನ ಅಭಿಯವರು ಮನೆಗೆ ಬರ್ತಾರಂತೆ. ಆ ಮಾತನ್ನ ಕೇಳಿ ನನ್ನ ಮನಸ್ಸು ಆನಂದದಲ್ಲಿ ತೇಲಾಡ್ಬಿಡ್ತು. ಎಂತ ಒಳ್ಳೆ ವಿಷಯ ಹೇಳಿದ್ರಿ ರೀ. ಈ ಸಮಯದಲ್ಲಿ ಜೈಸರು ಗಂಗಾ ಮೇಡಮ್ ಎದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಸಾರು ಮೇಡಮ್ ಎಲ್ಲೇ ಇದ್ರು ದಿವ್ಯಮ್ಮನ ಮದುವೆ ನೋಡಿ ಆನಂದ ಪಡ್ತಾರೆ ಮೀನಾಕ್ಷಿ. ಮೇಲಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಅಷ್ಟಕ್ಕೂ ದಿವ್ಯಮ್ಮ ಮದುವೆ ಮಾಡ್ಕೊಳ್ತಿರೋವರ ಯಾರು? ಇನ್ಯಾರು? ನಮ್ ಚಾಣಕ್ಯ ಸರ್. ಆ ಮಾತಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೀವು ಚಪ್ಪಲಿನ ಮನೆ ಒಳಗಡೆ ಹಾಕೊಂಡ್ ಬರಲ್ಲ ಅಲ್ವಾಪ್ಪ? ನೀನು ಶೂಸ್ ಹಾಕೊಂಡ್ ಬಂದಿದ್ಯಲ್ವಾ? ನನ್ ಶೂಸ್ ನಿಮಗ್ ಕೊಡಲ್ವಲ್ಲ? ಅಪ್ಪಪ್ಪ ಬರ್ತಿದಾಗೆ ಶುರು ಮಾಡ್ಕೊಂಡೆಲ್ಲೋ. ಶುರು ಮಾಡಿದ್ದು ನಿನ್ ಯಜಮಾನ್ರು. ಹೆತ್ತು ತಂದೆ ತಾಯಿ ಅಂತ ನೋಡಿದ್ರೆ ಎದುರುತ್ತರ ಕೊಡ್ತೀಯಾ? ನಾನು ನಿಮ್ಮ ಅಮ್ಮನಿಗೊಂದು ಗುಡ್ ನ್ಯೂಸ್ ಹೇಳಿದ್ರೆ ನೀನ್ ಬಂದು ಬ್ಯಾಡ್ ನ್ಯೂಸ್ ಹೇಳ್ತೀಯಾ? ನಮ್ ಚಾಣಕ್ಯ ಸರ್ಗೆ ಏನ್ ಕಡಿಮೆ? ಅವನು ನಮ್ಮ ದಿವ್ಯಮ್ಮನ ಕಾಲಿನ ಧೂಳಿಗೂ ಕೂಡ ಸರಿ ಹೋಗಲ್ಲ. ಸದ್ಯದಲ್ಲೇ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗೋರು ನಮ್ ಚಾಣಕ್ಯ ಸರ್. ಲೇ, ನಮ್ಮ ದಿವ್ಯಮ್ಮನ ಅಮ್ಮಮ್ಮ ಯಾವತ್ತೋ ನಂಬರ್ 1 ಬಿಸ್ನೆಸ್ ವುಮೆನ್. ಯಾವತ್ತೋ ಅಲ್ಲ, ಇವಾಗ ಯಾರು ಅನ್ನೋದು ಮುಖ್ಯ. ಲೇ, ನಿಮ್ ಬಾಸ್ ಇನ್ನು ನಂಬರ್ 1 ಆಗಿಲ್ಲ, ಅದನ್ನ ನೆನ್ಪಿಟ್ಕೋ. ಯಾವತ್ತಾದ್ರೂ ನಮ್ ಬಾಸೇ ನಂಬರ್ 1 ಆಗ್ತಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರೂ ದಿವ್ಯಮ್ಮಂಗೆ ನಿಮ್ ಬಾಸ್ಗೆ ಹೋಲಿಕೆ ಏನೋ? ಅವ್ರಿವಾಗ ಫ್ರೆಂಡ್ಸ್ ಆಗಿದ್ದಾರೆ. ಅದಕ್ಕೆ ಅಮ್ಮವರು 2 ದಿನ ನಮ್ ಸರ್ ಮನೇಲಿದ್ರು. ಏನೋ ಕೇಶವ, ನೀನ್ ಹೇಳಿದ್ದು ದಿವ್ಯಮ್ಮ 2 ದಿನ ನಿಮ್ ಸರ್ ಮನೇಲಿದ್ರಾ? ಆ ವಿಷಯ ನಿನ್ನ ಯಜಮಾನ್ರಿಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತಮ್ಮ. ಯಾಕೆ ಗೊತ್ತಿಲ್ಲ? ನಾನು ದಿವ್ಯಮ್ಮ PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್. ನನಗೆಲ್ಲ ಗೊತ್ತು. PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಅಂತಾನೆ ಅಲ್ಲ. P ಅಂದ್ರೆ ಪ್ರತಿ ವಿಷಯನೂ, A ಅಂದ್ರೆ ಯಾಕೆ ಅನ್ನೋರು ಅಂತ. ನೀನು ಬಾಯಿಗೆ ಬಂದಾಗಿ ಹೇಳ್ಬೇಡ. PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟೇ. ಶಬ್ಬಬ್ಬಾ, ಏನೋ ಒಂದ್ ಬಿಡ್ರಿ. ಕೇಶವ, ನೀ ಹೇಳಿದ್ ನಿಜಾನಾ? ದಿವ್ಯಮ್ಮ ನಿಮ್ ಸರ್ ಫ್ರೆಂಡ್ಸ್ ಆಗಿದಾರಾ? ಅವನು ಸುಮ್ಮನೆ ಹೇಳ್ತಿದ್ದಾನೆ ಕಣೆ ಮೀನಾಕ್ಷಿ. ಆದ್ರೂ ನಮ್ಮ ದಿವ್ಯಮ್ಮೆಯಲ್ಲಿ ಆ ಚಾಣಕ್ಯಲ್ಲಿ ಅವನ ಜೊತೆ ದಿವ್ಯಮ್ಮ ಒಂದಾಗೋ ಮಾತೇ ಇಲ್ಲ. ನಾನು ಒಂದ್ ಮಾಡ್ತೀನಿ. ನಾನು ಬೇರೆ ಮಾಡ್ತೀನಿ. ಅದು ನಿಮ್ ಕೈಲಾಗಲ್ಲ. ನಮ್ ಶಶಿ ಮೇಡಮ್ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಲೇ, ಯಾರು ಎಷ್ಟೇ ಪ್ಲಾನ್ ಮಾಡಿದ್ರು ನನ್ನ ತಡೆಯೋಕೆ ಯಾರಿಂದನೂ ಆಗಲ್ಲ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ನನಗೆ ನೀನು ಯಾರು ಗೊತ್ತಿಲ್ಲ, ಕನಸಲು ನೀನು ಎಂದು ಬಂದಿಲ್ಲ, ನಿನ್ನ ಊರು ಕೇಳಲ್ಲ, ನಂಗೆ ಬ್ಯಾಕ್ಗ್ರೌಂಡ್ ಬೇಕಿಲ್ಲ, ನಿನ್ನ ಬಂಧು ಬಳಗಾನು ನಂಗೆ ಯಾರು ಗೊತ್ತಿಲ್ಲ, ಇವಳು ಯಾವೂರ ಚಲುವೆ ಶಿವ.
ನಿನ್ನೆ ಹೋಗಿದ್ಯಲ್ಲ, ಯಾವಾಗ ಬಂದೆ? ಬೆಳಿಗ್ಗೆನೆ ಬಂದೆ. ಯಾಕೆ ಬಂದೆ? ಬರ್ಬೇಕು ಅನ್ನಿಸ್ತು, ಬಂದೆ. ಯಾಕೆ ಬರ್ಬಾರ್ದಾ? ಹಾಗಂತಲ್ಲ. ಬಿಸಿ ನೀರಿಟ್ಟಿದ್ಯಾ? ಅವ್ನ್ ತಗೊಂಡ್ ಹೋದ್ನಲ್ಲ. ಯಾರು? ನಿಮ್ ಮುದ್ದಿನ ಮಗ. ಎತ್ತಿನಾಗ್ ಬೆಳೆದಿದ್ದಾನೆ ಮೂರ್ಖ, ಇನ್ನೂ ಅವನನ್ನ ಮುದ್ದಿನ ಮಗ ಅಂತೀಯಲೇ. ಆದ್ರೂ ನನ್ನ ನೀರ್ನ ಅವನು ಹೆಂಗ್ ತಗೊಂಡೋದ? ಲೇ, ಹೇಳಿ ಅಪ್ಪ. ನಾನು ಅರ್ಜೆಂಟ್ ಆಗಿ ದಿವ್ಯಮ್ಮನ್ ಮನೆಗೆ ಹೋಗ್ಬೇಕು. ಹೋಗಿ, ಯಾರ ಅಡ್ಡ ಬಂದ್ರು? ನೀನೇ ನನ್ನ ನೀರ್ ಕಳ್ತನ ಮಾಡಿದ್ಯಾ. ನಾನು ಅರ್ಜೆಂಟ್ ಆಗಿ ಶಶಿ ಮೇಡಮ್ ಮನೆಗೆ ಹೋಗ್ಬೇಕು. ಲೇ, ನೀನ್ ಮಾಡ್ತಿರೋದು PA ಪೋಸ್ಟ್ ಅಲ್ವಾ? ಅಷ್ಟು ಅರ್ಜೆಂಟ್ ಏನೋ? ತಾವೇನ್ ಕಲೆಕ್ಟರ್ ಕೆಲಸ ಮಾಡ್ತಾ ಇದ್ದೀರೇನೋ? ನೀವು ಕೂಡ PAನೇ. ಮಾತಿಗೂ ಎದುರುತ್ರ ಕೊಡ್ತಿದ್ಯೇನೋ ಮೂರ್ಖ. ಹೊರ್ಗಡೆ ಬಾ, ಹೊರ್ಗಡೆ ಬಾ, ಒಂದ್ ಕೈ ನೋಡ್ಕೊತೀನಿ. ಬಾರೋ ಹೊರ್ಗಡೆ. ಅಬ್ಬಬ್ಬಬ್ಬಾ, ಸ್ನಾನ ಮಾಡ್ತಿರೋಣ ಆಚೆ ಬಾ ಅಂತಿರಲ್ಲ ರೀ. ಅವನು ನನ್ನ ನೀರ್ ಎತ್ಕೊಂಡು ಹೋಗಿದ್ದಾನೆ. ನೀರೇ ತಾನೆ? ಏನೋ ಆಸಿ ತಗೊಂಡೋದ ಕಿರ್ಚ್ತಾ ಇದೀರಲ್ಲ, ಯಾಕೆ? ಹಾಗೇಳಮ್ಮ. ನೀನು ಬಾಯಿ ಮುಚ್ಚು. ಇವತ್ತು ನನ್ನ ನೀರ್ ಎತ್ಕೊಂಡು ಹೋಗಿದ್ದಾನೆ, ನಾಳೆ ನನ್ನ ಮರ್ಯಾದೆ ಎತ್ಕೊಂಡು ಹೋಗ್ತಾನೆ. ಅವಾಗ ಕೂಡ ಹೀಗೆ ವಹಿಸ್ಕೊಂಡು ಬರ್ತೀಯೇನೆ? ನೀರ್ಗೋಸ್ಕರ ಯುದ್ಧ ನಡೆಯುತ್ತೆ ಅಂತ ಅವಾಗ ಯಾವಾಗ್ಲೂ ಓದಿದ್ದೆ. ಆ ಯುದ್ಧ ಈ ಮನೆಯಲ್ಲೇ ನಡೆಯುತ್ತೆ ಅಂತ ಇಲ್ಲಿ ಇವಾಗ್ಲೇ ನೋಡ್ತಿರೋದು. ರಾತ್ರಿ ಯಾವಾಗ್ಲೂ ಶುರು ಆಗ್ಬೇಕಾಗಿದ್ದ ಜಗಳ ಇವಾಗ್ಲೇ ಶುರು ಆಗೋಯ್ತು. ಬೆಳಗ್ಗೆನೆ ಎದ್ದು ಯಾರ್ ಮುಖ ನೋಡಿದ್ನೋ ಏನೋ. ಲೇ, ನೀನ್ ನೋಡಿದ್ದು ನನ್ ಮುಖನೇ. ಅದಕ್ಕೆ ಹೀಗ್ ನಡೀತಾ ಇರೋದು.